ಹಿರಿಯ ನಿರ್ದೇಶಕ ಯೋಗರಾಜ್ ಭಟ್ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್. ಕೇಳೋಣ ಬನ್ನಿ. ಈಗ ಕಾಮಿಡಿ ಕಿಲಾಡಿಗಳು ಶೋದ ಜಡ್ಜ್ ಆಗಿದ್ದಂತಹ ಯೋಗರಾಜ್ ಭಟ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್, ಈಗ ನಂಬಕ್ಕಾಗಿರಲಿಲ್ಲ, ಬಟ್ ಒಂದಿಷ್ಟು ಒತ್ತಡದ ನಡುವೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈಗ ಉಡುಪಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ರಿ. ರಾಕೇಶ್ ಅಗಲಿಕೆ ನಿಮಗೆ ಯಾವ ರೀತಿ ಭಾವುಕರನ್ನಾಗಿಸಿದೆ ಅಂತ? ಅದು ತೀರಾ ನಾನು ಒಬ್ಬ ಕಲಾವಿದರನ್ನ ತುಂಬ ಮುದ್ದಲ್ಲಿ ನೋಡೋದು, ಅತಿಯಾದ ಮುದ್ದು ನನಗೆ ರಾಕೇಶ್ ಅಂದರೆ. ಯಾಕಂದರೆ ಅವನು ಯಾವುದೇ ಹಿನ್ನೆಲೆ ಇಲ್ಲ ಅವನಿಗೆ. ನಂತರ ನಿಂತರ ಒಂದು ಹಿನ್ನೆಲೆ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಬಂದು ಸ್ವಂತದ ಬದುಕು ಕಟ್ಟಿ ಕೇವಲ ಅವನ ಪ್ರತಿಭೆಯಿಂದ ಈ ಎತ್ತರಕ್ಕೆ ಬೆಳೆದಿದ್ದ. ಅವನು ತುಂಬ ಜನರಿಗೆ ಪರಿಚಿತ ನಾಡಲ್ಲಿ. ಈ ಒಂದು ಕರ್ನಾಟಕದಲ್ಲಿ ಒಬ್ಬನ ದನಿ, ಒಬ್ಬನ ಮುಖಾನ ಕಂಡುಹಿಡಿಬೇಕಂದ್ರೆ ಸಾಕಷ್ಟು ಸಾಧನೆ ಮಾಡಬೇಕು. ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು. ಕೇವಲ ಅವನ ಪ್ರತಿಭೆ ಇಟ್ಟುಕೊಂಡು ಇಷ್ಟು ದೂರ ನಡೆದಂಥ ಅಪರೂಪದ ಮುದ್ದಿನ ಕಲಾವಿದ ಅವನು. ನನಗಾಗಲಿ, ಜಗ್ಗೇಶ್ ಅವರಿಗಾಗಲಿ, ರಕ್ಷಿತ್ ಅವರಿಗಾಗಲಿ ಸಿಕ್ಕಾಪಟ್ಟೆ ವಿಪರೀತ ಇಷ್ಟ ಅವನು. ಮತ್ತು ಎಂಟೈರ್ ಝೀ ಬಳಗಕ್ಕೆ ಕೂಡ ತುಂಬ ಇಷ್ಟದ ಸಜ್ಜನ ನಟ. ಸಜ್ಜನಿಕೆ ಅದು ಹೇಗೆ ಬರುತ್ತೆ ಗೊತ್ತಿಲ್ಲ. ಏನೇನೋ ಬದುಕಲ್ಲಿ ಏನೇನೋ ನೋಡ್ಕೊಂಡು ಬಂದ ನಂತರ ಬರೋದು ಅದು ಸಜ್ಜನಿಕೆ. ತುಂಬ ಒಳ್ಳೆ ಸಜ್ಜನ, ಸಹೃದಯಿ. ಈ ಹೃದಯದ ಬಗ್ಗೆನೇ ಮಾತಾಡಬೇಕು, ಅಷ್ಟು ಒಳ್ಳೆಯ ಹೃದಯ ನಿನ್ನೆ ರಾತ್ರಿ ನಿಂತೋಯ್ತು. ಸರ್, ಈಗ ಅಂದರೆ ನೀವು ಸಾಕಷ್ಟು ಪ್ರತಿಭೆಗಳನ್ನು ನೋಡಿರ್ತೀರ, ಪ್ರತಿಭಾವಂತರನ್ನು ನೋಡಿರ್ತೀರಿ. ಹೇಳಿದಾಗೆ ರಕ್ಷಿತಾ ಮೇಡಮ್ ಒಂದು ಮಾತು ಹೇಳ್ತಿದ್ರಂತೆ, ನೀವು ಕೂಡ ಹೇಳ್ತಾ ಇದ್ರಂತೆ, ನಿನ್ನ ಮುಗ್ಧತೆನ ಹಿಂಗೆ ಇರಲಿ, ಸೊ ಅಂದರೆ ಇದನ್ನ ಎಲ್ಲೂ ಬೆರೆಸಿ ಕಳ್ಕೋಬೇಡಿ ಅನ್ನುವಂಥದ್ದು. ಸರ್, ಅಂಥದ್ದು ಅಪರೂಪದ ಸಂದರ್ಭಗಳು ನಿಮಗೆ ಈಗ ಹೆಂಗೆ ನೆನಪಾಗುತ್ತೆ ಅಂತ? ಅವನು ವೇದಿಕೆಗೆ ಬಂದರೆ ಆವರಿಸ್ಕೊಂಡ್ಬಿಡೋನು. ಅಕ್ಕಪಕ್ಕದ ಕಲಾವಿದರ ಜೊತೆಗೆ ಆ ಕಥೆನ ಅರ್ಥ ಮಾಡ್ಕೊಳ್ಳೋ ರೀತಿ, ಪಾತ್ರನ ಮಾಡೋ ರೀತಿ, ತುಂಬ ಬದುಕು ಗೊತ್ತಿದ್ರೆ ಮಾತ್ರ, ನೋವು ಗೊತ್ತಿದ್ರೆ ಮಾತ್ರ ನಗ್ಸೋದಕ್ಕೆ ಸಾಧ್ಯ. ಅದು ಏನೇನು ಇತ್ತೋ, ಎಂಥ ವಿಚಿತ್ರ ಕಲಾವಿದ ಅಂದರೆ ಆ ಟೈಮಲ್ಲಿ ಏನೋ ಒಂದನ್ನು ಸ್ಪಾಂಟೇನಿಯಸ್ ಆಗಿ ಕ್ರಿಯೇಟ್ ಮಾಡೋ, ಇಂಪ್ರಾಂಪ್ಟು ಅಂತ ಕರೀತಾರಲ್ಲ, ಆ ಥರದ್ದು ಎಕ್ಸ್ಟ್ರೀಮು ಟ್ಯಾಲೆಂಟ್ ಅವನು. ಅವನು ಈ ಮನದ ಕಡಲಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ಈ ಕಾಂತಾರದಕ್ಕೆ ಇದಕ್ಕೆ ಗಡ್ಡ ಬಿಟ್ಟಿದ್ದ, ಮತ್ತೊಂದು ಪುಟ್ಟ ಆಕ್ಸಿಡೆಂಟಾಗಿ ಮುಖದಲ್ಲಿ ಒಂದು ಗೆರೆ ಬಂದಿತ್ತು. ಅವೆಲ್ಲ ವಾಸಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಒಂದು 3-4 ತಿಂಗಳ ಹಿಂದೆ ಸಿಕ್ಕಿದ್ದ ಕೂಡ ಕರಾವಳಿಲಿ. ಅಲ್ಲಿ ಇದನ್ನು ಮುಗಿಸ್ಕೋ, ಯಾಕಂದ್ರೆ ಮೇಜರ್ ಫಿಲ್ಮ್ ಆಗುತ್ತೆ, ಆ ನಂತರ ನೋಡೋಣ ಅಂತಂದ್ವಿ. ಅದು ಮನದ ಕಡಲಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಅವನು. ಈಗ ನೋಡಿದ್ರೆ ಈ ಸುದ್ದಿ ಬೆಳಗ್ಗೆ ಇದನ್ನು ಹೆಂಗೆ ನಂಬೋದು ಅನ್ನೋದೇ ಒಂದು ವಿಚಿತ್ರ. ಇದು ಪ್ರಕೃತಿ ಮುಂದೆ ನಾವೆಲ್ಲ ತೀರಾ ಚಿಕ್ಕವರು, ನಂಬಲೇಬೇಕು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.